ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸರ್ಕಾರ ನಿಯೋಜಿತ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಗುರುತಿನ ಚೀಟಿ ಮತ್ತು ಸದಸ್ಯರ ನೇಮಕಾತಿ ಮಾಡಲಾಯಿತು. ಸರ್ಕಾರ ನಿಯೋಜಿತ ಸಂಘಟನೆ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿಗಾಗಿಯೇ ಇದೆ ಎಂದು ಜಿಲ್ಲಾ ಉಪಾಧ್ಯಕ್ಷ ಕೆಎಚ್ ರಂಗನಾಥ್ ತಿಳಿಸಿದರು. ಇನ್ನು ಜಿಲ್ಲಾ ಅಧ್ಯಕ್ಷರಾದ ರಂಗಪ್ಪ ಮಾತನಾಡಿ, ಈ ಸಂಘವು ಸರ್ಕಾರದಿಂದ ಬರುವಂತಹ ಅನೇಕ ಯೋಜನೆಗಳನ್ನ ವ್ಯಾಪಾರಿಗಳಿಗೆ ತಲುಪಿಸಲು ಹಾಗೂ ಉತ್ತೇಜನ ನೀಡುವ ಉದ್ದೇಶವಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಲಕ್ಷ್ಮೀಪುರ ಮಂಜುನಾಥ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್, ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಿಟಿ ಚಿಕ್ಕಣ್ಣ, ಕೃಷ್ಣೇಗೌಡ, ಬೇವಿನಹಳ್ಳಿ ಚನ್ನಬಸವಯ್ಯ ಉಪಸ್ಥಿತರಿದ್ದರು. ನಾನು ತುಮಕೂರಲ್ಲಿ ಹೋಗಿ ಒಂದ್ಸತಿ ಸರ್ವೆ ಮಾಡಿದಾಗ ಏನು ಕೆಲವು ಲೈಸೆನ್ಸ್ ಕೊಡಬೇಕು ವ್ಯಾಪಾರದವ್ರಿಗೆ. ಲೈಸೆನ್ಸ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೆಲವರು ಲೋಕಲ್ನಲ್ಲಿ 1,000 ರೂಪಾಯಿ ತಗೊಂಡು ಕೊಡ್ತಾರೆ. ಅದನ್ನ ಬಿಟ್ಕೊಡ್ಬಾರ್ದು. ನಿಮ್ಮ ಸರೌಂಡಿಂಗಲ್ಲಿ ನೀವು ಅದಕ್ಕೆ ಅವಕಾಶ ಕೊಡಬಾರ್ದು. ಯಾಕೆ ನೀವು ಒಂದು ತರಕಾರಿ ಮಾಡ್ತಿರೋ, ಒಂದು ಹಣ್ಣು ಮಾಡ್ತಿರೋ, ಅಥವಾ ಇನ್ನೊಂದೇ ಮಾಡ್ತಿರೋ 10 ರೂಪಾಯಿಗೂ 5 ರೂಪಾಯಿಗೂ ಬೆಲೆ ಇರ್ತದೆ. ನೀವು ಅದನ್ನು ಕೂಡಿ ಇಟ್ಕೊಂಡು ಯಾವ ಒಬ್ಬನಿಗೆ 1,000 ರೂಪಾಯಿ ತಗೊಂಡು ನೀವು ದುಡ್ಡು ಕೊಟ್ಟಾಗ ಪ್ರಯತ್ನ ಇಲ್ಲ. ನೀವು ದುಡ್ಡು ಕೊಟ್ಟು ಎಷ್ಟು ದಿನ ಆಗಿದೆ ಅಂತ ಕೇಳಿದೆ, 5 ವರ್ಷಗಳಾಗತ್ತೆ ಸ್ವಾಮಿ, ನಮಗೆ ಲೈಸೆನ್ಸ್ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿ ನಮಗೆ ತುಮಕೂರು ಜಿಲ್ಲೆ ಇದರಲ್ಲಿ ಆಫೀಸಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಒಂದು ಕೇಳಿದವರು ಅದನ್ನ ಕೇಳಿದಾಗ ನಮಗೆ ಮಾಹಿತಿ ಸಿಕ್ತು. ಇವತ್ತು ಹೆಚ್ಚಿನ ಸಹಕಾರ ಕೊಡಬೇಕು, ದಯಮಾಡಿ ನಮಗೆ ಹೆಚ್ಚಿನ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತಂತ ಅವ್ರು ಮಾತಾಡೋಕ್ಕೆ ಧನ್ಯವಾದಗಳು. ಈಗ ಆಟಿಗೆ ಹೋದಾಗ ಅವಮಾನ ಮಾಡ್ತಾರೆ, ಏನೇ ನಮ್ಮ ಬಗ್ಗೆ ಟಿಕೆಟ್ ಇಟ್ಟೇ ಇಲ್ಲ, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಂತ ನಿಮ್ಮನ್ನ ಹೀಯಾಳಿಸ್ತಾರೆ. ಆದರೆ ನೀವು ಹೀಯಾಳಕ್ಕೆ ಅವಮಾನಕ್ಕೆ ಎದುರಿಸಬೇಡ್ರಿ. ಅವಮಾನಕರ ಮತ್ತೆ ನೀವು ಸ್ವಲ್ಪ ಇಂಪ್ರೂವ್ ಆದಾಗ ಅನುಮಾನಿಸ್ತಾರೆ, ಏನಪ್ಪ ಇವ ಹಿಂಗಾಗ್ಬೇಕು, ಏನೋ ಮಾಡ್ತಾರೆ ಕಡೆ ಅಂತ. 66,000 ಕುಟುಂಬ ಐತೆ, ಅದರಲ್ಲಿ 54,000 ಕುಟುಂಬಕ್ಕೆ ಪ್ರತಿ ತಿಂಗಳು ತಲಾ 2,000 ರೂಪಾಯಿ ಹೆಣ್ಮಕ್ಳಿಗೆ ಬರ್ತಾ ಇತ್ತು. ಅದೇ ರೀತಿ 5 kg ಅಕ್ಕಿ, 10 kg ಅಕ್ಕಿ, ಅದರಲ್ಲಿ ಮುಂದಿನ ದಿನ ಫುಡ್ ಕಿಟ್ಟನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಎಣ್ಣೆ ಮತ್ತು ಈ ಥರ ಬೇಳೆ ಈ ಪದಾರ್ಥಗಳನ್ನ ಮಾಡ್ತಾರೆ. ಇದನ್ನ ಯಾರು ಕೂಡ ಬಡವರು ಯಾರು ಕೂಡ ಟೀಕೆ ಮಾಡ್ತಿಲ್ಲ. ಯಾರು ಶ್ರೀಮಂತರಿದ್ದಾರೆ, ಯಾರು ಕಾಂಗ್ರೆಸ್ ಕೊಟ್ಟು ಹಾಕಿಲ್ಲ, ಅವ್ರು ಮಾತ್ರ ಟೀಕೆ ಮಾಡ್ತಾರೆ. ನಿಜವಾಗ್ಲೂ ಕೂಡ ಅನ್ನ ತಿನ್ನೋರು ಅನ್ನನ ಯಾರು ಕೂಡ ಟೀಕೆ ಮಾಡಲ್ಲ. ಯಾಕೆಂದರೆ ಅವ್ರಿಗೂ ಗೊತ್ತು ಅನ್ನದ ಸಮಸ್ಯೆ ಏನು ಅಂತ. ಈಗ ಎಲ್ಲರಿಗೂ ಭೂಮಿ ಇದ್ದಿದ್ರೆ, ಎಲ್ಲರೂ ಶ್ರೀಮಂತರಾಗಿದ್ದಿದ್ರೆ ನಾವ್ಯಾಕೆ ಸರ್ಕಾರದ ಸ್ಕೀಮನ್ನು ಕೇಳ್ತಾ ಇದ್ಬೇಡ್ರಿ. ಹೋಗಿ ಸಂಘದ ಮೂಲಕ ಹೋಗ್ಬೇಕು. ಒಂದು ಯಾವ್ದಾದ್ರು ಒಂದು ಜಗಳ ಆಟಕ್ಕೆ ಹೋಗಿ ಯಾರೋ ಬಂದರೆ ಸಂಘದ ಮೂಲಕ ಹೋಗಿ ಪೊಲೀಸ್ ಸ್ಟೇಷನ್ ಮೂಲಕ ಕಂಪ್ಲೇಂಟ್ ಕೊಡಬೇಕು. ಈ ರೀತಿ ಮಾಡಿದಾಗ ನಿಮ್ಗೊಂದು ಶಕ್ತಿ ಬರುತ್ತೆ. ಮತ್ತು ನೀವು ವ್ಯಾಪಾರ ಮಾಡಿದಾಗ ದುಡಿಮೆ ಮಾಡ್ಕೋಬೋದು. ಇಲ್ಲ ದುಡಿಮೆ ಇಲ್ಲ ಅಂತ ದುಡಿಮೆ ಮಾಡೋಕ್ಕಾಗಲ್ಲ. ಆ ರೀತಿ ಮಾಡ್ಕೊಂಡು ಬೀದಿ ಬದಿ ವ್ಯಾಪಾರವನ್ನು ಅತಿ ಹೆಚ್ಚಿನ ಉತ್ತಮ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಒಂದು ಅನುಕೂಲ. ಅದಕ್ಕೆ